ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಹೇಳ್ತಿದೀಯಾ? ಪಾರ್ವತಿ ಯಾಕೆ ನಿನ್ ಮೇಲೆ ಕೈ ಎತ್ತಿದ್ಲು? ಪುಟಾಣಿ ರೋಡ್ ದಾಟುವಾಗ ಅವಳ ಹತ್ರಕ್ಕೆ ಒಂದು ಗಾಡಿ ಬರ್ತಾ ಇತ್ತು. ಇನ್ನೇನು ಅವಳ ಹತ್ರ ಬರೋ ಅಷ್ಟರಲ್ಲಿ ಪಾಪ ಡ್ರೈವರೇ ಪುಟಾಣಿನ ನೋಡಿ ಬ್ರೇಕ್ ಹಾಕಿ ಗಾಡಿ ನಿಲ್ಸಿದ್ರು. ಅಷ್ಟರಲ್ಲಿ ಪಾರ್ವತಿ ಅಕ್ಕನೇ ಬಂದು ಪುಟಾಣಿನ ಕರ್ಕೊಂಡ್ರು. ಆದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಪಾರ್ವತಿ ಅಕ್ಕ ಊರ್ ಜನದ ಮುಂದೆ ನನ್ನ ಮೇಲೆ ಕೈ ಎತ್ತೋದಕ್ಕೆ ಬಂದ್ರು. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಆ ಪಾರ್ವತಿ ಇರೋದೇ ನಿನಗೆ ಅವಮಾನ ಮಾಡೋದಕ್ಕೆ. ಅವಳು ಯಾವಾಗಲೂ ನಿನ್ಗೆ ಹೀಗೆ ಮಾಡ್ತಿರ್ತಾಳೆ. ರತ್ನವೇಣಿ, ವಿಷಯ ಏನು ಅಂತ ಪೂರ್ತಿ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡಿ. ನಮ್ ಪಾರ್ವತಿ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಹಾಗಾದ್ರೆ ಏನಕ್ಕೆ? ಹಾಗಾದ್ರೆ ನಿಮ್ ಪ್ರಕಾರ ಇದರಲ್ಲಿ ಜನನಿದೆ ತಪ್ಪು ಅಂತ ಹೇಳ್ತಿದ್ದೀರಾ? ಅಯ್ಯೋ, ಹಾಗಂತ ನಾನು ಎಲ್ಲಿ ಹೇಳ್ದೆ? ಮೊದ್ಲು ಏನ್ ನಡೀತು ಅಂತ ಕೂಲಂಕುಷವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಜನನಿ, ಏನಾಯ್ತಮ್ಮ? ನೀನೇ ಹೇಳು. ಪುಟಾಣಿ ನಾನು ಹೋಗ್ಬೇಕಾದ್ರೆ ನನಗೆ ಆಫೀಸಿಂದ ಅರ್ಜೆಂಟ್ ಫೋನ್ ಬಂತು ಅತ್ತೆ. ಆಗ ಪುಟಾಣಿ ನನಗೆ ಗೊತ್ತಿಲ್ಲದೆ ರೋಡ್ ದಾಟೋದಕ್ಕೆ ಅಂತ ಹೋಗ್ತಿದ್ಲು. ನಾನು ಯಾವುದೋ ಟೆನ್ಷನ್ ಅಲ್ಲಿ ಅದನ್ನ ಗಮನಿಸ್ಲಿಲ್ಲ. ಅದಾದ್ಮೇಲೆ ಪುಟಾಣಿ ರೋಡ್ ದಾಟ್ಬೇಕಾದ್ರೆ ಯಾವುದೋ ಗಾಡಿ ಬಂದು ಪುಟಾಣಿನ ಗುದ್ದೋ ಅಷ್ಟರಲ್ಲಿ ಅವ್ರು ಅವಳನ್ನ ನೋಡಿ ಗಾಡಿ ನಿಲ್ಸಿದ್ರು. ಒಂದ್ ವೇಳೆ ಅವ್ರ ಗಾಡಿ ನಿಲ್ಸ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಹೇಳು. ನಮ್ ಪುಟಾಣಿಗೆ ಏನಾಗ್ತಿತ್ತು ಅಂತ ಒಂದು ಕ್ಷಣ ಯೋಚನೆ ಮಾಡು. ಪುಟಾಣಿ ಇವತ್ತು ನಮ್ ಕಣ್ಮುಂದೆ ಇರ್ತಿದ್ಲಾ? ಹೇಳು. ಜನನಿ, ನಿನ್ನನ್ನೇ ಕೇಳ್ತಾ ಇರೋದು, ಹೇಳು. ಬರೀ ನಿನ್ ಮೇಲೆ ಕೈ ಎತ್ತದೆ ಅಂತ ಮಾತ್ರ ಹೇಳ್ತಾ ಇದ್ಯಲ್ಲ, ನೀನ್ ನಡ್ಕೊಂಡಿದ್ ರೀತಿ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ನಾನ್ ಮಾಡಿದ ತಪ್ಪು ಅಂತ ಒಪ್ಕೋಬೇಕು ತಾನೆ? ಆಯ್ತು, ಗೊತ್ತಿಲ್ಲದೆ ನಾನು ತಪ್ಪು ಮಾಡಿರ್ಬೋದು. ಹಾಗಂತ ಅಷ್ಟು ಜನದ ಮುಂದೆ ನೀನ್ ನನ್ನ ಮೇಲೆ ಕೈ ಎತ್ತಬಹುದಾ? ಸರಿ, ನಾನು ಎಲ್ರ ಮುಂದೆ ಕೈ ಎತ್ತಿದ್ದು ತಪ್ಪೆ. ಅದಕ್ ಬೇಕಾದ್ರೆ ಕೈ ಮುಗಿದ್ ಕೇಳ್ಕೊತೀನಿ, ನನ್ನನ್ನು ಕ್ಷಮಿಸ್ಬಿಡು. ನೋಡು, ನಿನ್ನ ಹತ್ರ ಕ್ಷಮೆ ಕೇಳೋದ್ರಲ್ಲಿ ನನಗೆ ಯಾವ ಮುಜುಗರನೂ ಇಲ್ಲ. ಬೇಕಾದ್ರೆ ನಾನು ಇನ್ನೊಂದ್ಸಲ ಕ್ಷಮೆ ಕೇಳ್ಬಿಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ನ ಜೊತೆ ಇದ್ದ ಪುಟಾಣಿ ಬಗ್ಗೆ ಗಮನ ವಹಿಸದೆ ಅವಳನ್ನ ರಸ್ತೆ ದಾಟೋದಕ್ಕೆ ಬಿಟ್ಟಿದ್ದು ನಿನ್ ತಪ್ಪು. ನಿನ್ನ ಗಮನ ಯಾವಾಗ್ಲೂ ಬರೀ ಕೆಲ್ಸದ ಕಡೆ ಮಾತ್ರ ಅಲ್ಲ, ಮಗು ಕಡೆಗೂ ಇರಬೇಕು. ಪುಟಾಣಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅನ್ನೋ ಕೋಪದಲ್ಲಿ ನಿನ್ ಮೇಲೆ ಕೈ ಎತ್ತದ್ನೇ ಹೊರತು ಬೇರೆ ಇನ್ಯಾವ ಉದ್ದೇಶದಿಂದಾನೂ ಅಲ್ಲ. ನೋಡು, ನೀನ್ ಏನೇ ಹೇಳು, ನೀನ್ ಮಾಡಿದ್ದು ತಪ್ಪು. ಈ ವಿಷಯದಲ್ಲಿ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.